ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ವಿಡಿಯೋ, ಅಂದರೆ ನಾಗರ ಪಂಚಮಿ ಹಬ್ಬದ ವಿಡಿಯೋ. ಬೆಳಗ್ಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟು ಅಡುಗೆಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯವರಿಗೆ ಬೇಗ ಅಡುಗೆ ಊಟ ಕೊಟ್ಟು ಕಳಿಸ್ಬೇಕಲ್ವ, ಅದಕ್ಕೋಸ್ಕರ. ಇದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಮಾಡಲಿಕ್ಕೆ ಹಸಿರು ಮೆಣಸಿಕಾಯಿ ಕೂಡ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಅದು ನನಗೆ ಒಂದು ವೀಕ್ ಬರುತ್ತೆ. ನೋಡಿ, ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಯಾಕಂದರೆ ತುಂಬ ದೀಪ ಅದು ಇದು ಇಟ್ಟು ಪೂಜೆ ಮಾಡಲಿಕ್ಕೆ ಆಗಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ನಾನು ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ನೀವೆಲ್ಲ ಗ್ರ್ಯಾಂಡಾಗಿ ಮಾಡ್ತೀರಾ, ಬಟ್ ನನಗೆ ಇಷ್ಟೇ ಸಾಕು ಅನಿಸುತ್ತೆ. ಸೊ ಅಷ್ಟೇ ಪೂಜೆ ಮಾಡಿದ್ದೀನಿ ನೀಟಾಗಿ. ಸೊ ಇಲ್ಲಿ ಹೆಸರುಬೇಳೆ ಸಾವಿಗೆ ಹಾಕಿಬಿಟ್ಟು ಪಾಯಸ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಸೊ ಇನ್ನು ಇಷ್ಟಿದೆ ಮಾಡೋದು. ಅನ್ನ ಮಾಡ್ಕೊಂಡಾಯಿತು, ಆಮೇಲೆ ಟೊಮೊಟೊ ತಿಳಿಸಾರು ಮಾಡ್ಕೊಂಡಾಯಿತು. ಇದು ನೋಡಿ, ಆಲೂಗಡ್ಡೆ ಬಟಾಣಿ ಸಾಗು. ನಮ್ಮ ಸೆಕ್ಯೂರಿಟಿ ಇಲ್ಲೇ ಕೂರಿಸ್ತಿದ್ದೀನಿ. ಯಾರಾದರೂ ಬಂದರೆ ಅಡುಗೆ ನೋಡ್ಕೊಂಡ್ಬಿಟ್ಟು. ಪಾಪ ಅದಕ್ಕೂ ಹೊಟ್ಟೆ ಹಶ್ವಾಗಿದೆ. ಬೆಳಗ್ಗೆ ಮೊಟ್ಟೆ ತಿಂದಿದ್ದಾಳೆ ಅವಳು. ಇಲ್ಲಿ ಎಲ್ಲರೂ ಮಾಡೋ ಹಾಗೆಯೇ ನಾನು ಕೂಡ ಅರಿಶಿಣದ ಎಲೆ ಅಂತ ಹೇಳ್ತಾರಲ್ವ, ಅದು ನಮ್ಮ ಪಾಟಲ್ಲೇ ಒಂದು 4-5 ಬಿಟ್ಟಿತ್ತು. ಸೊ ಅದನ್ನು ಕಿತ್ತು ಅರಿಶಿಣದ ಎಲೆ ಕಡುಬು ಮಾಡ್ತಾಯಿದ್ವಿ. ಎಲ್ಲ ಕೆಲಸ ಮುಗಿದ್ಮೇಲೆ ಊಟ ಮಾಡ್ತಾಯಿದ್ವಿ. ಊಟಕ್ಕೆ ನಮ್ಮ ಮನೆಯವರೇ ಇಲ್ಲ ಇವತ್ತು. ಯಾಕೆಂದರೆ ಅವರಿಗೆ ಡ್ಯೂಟಿ ಎಲ್ಲ ರಜಾ ಕೊಡಲ್ಲ ಅಲ್ವಾ. ಸೊ ಎಲ್ಲರೂ ಇವತ್ತು ಊಟ ಕೂತ್ಕೊಂಡಿದ್ದೀವಿ. ಅನ್ನ ಸಾರು, ಪಾಯಸ, ಹೆಸರುಬೇಳೆ ಅದು ಇದೆಲ್ಲ ಮಾಡಿಕೊಂಡು ತುಂಬಾ ಬೇಜಾರಾಗೋಯಿತು ನಮ್ಮ ಮನೆಯವರಿಗೆ. ಇವತ್ತು ರಜಾ ಕೊಟ್ಟು ಭಾನುವಾರ ಕೆಲಸ ಇಡ್ಬೋದಾಗಿತ್ತು. ಇವಾಗ ಟೈಮ್ 7 ಗಂಟೆ ಆಯಿತು ಫ್ರೆಂಡ್ಸ್. ನಾವೆಲ್ಲ ಹೊರಗಡೆ ಕೂತ್ಕೊಂಡಿದ್ದೀವಿ. ಸಾಯಂಕಾಲ 7 ಗಂಟೆ. ನನ್ನ ಮಗ ನನ್ನನ್ನು ತೋರಿಸ್ಬೇಡ ಅಂತ ಹೇಳಿ ನೋಡಿ, ಕಾಲು ಎಷ್ಟು ಊದ್ಕೊಂಡು ಬಿಟ್ಟಿದೆ ನನ್ನದು ನಿಂತು. ಸೊ ನಮ್ಮ ಮನೆಯವರು ಬಂದರು. ಸೊ ಈಟಿಗೆ ಅವಳು ನಮ್ಮ ಮನೆಯವ್ರು ಬರೋದನ್ನೇ ಕಾಯ್ತಾ ಇರ್ತಾಳೆ. ಅವಳು ಬಂದ ತಕ್ಷಣ ಅವಳು ಎತ್ಕೊಂಡು ಬಿಡ್ಬೇಕು ಅವರು. ಅವಳ ಜೊತೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಜೋಕ್ಸ್ ಮಾಡ್ಕೊಂಡಿರ್ತಾರೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ನೀನು ನಡ್ಕೊಂಡು ಬಾ, ನಾನು ಹೆಚ್ಕೊತೀನಿ ಅಂತ ಹೇಳಿ. ನಡ್ಕೊಂಡು ಅವಳು ನಡೆಯೋದೇ ಏನದು ನಡ್ಕೊಂಡು ಬರೋದೇ ಇಲ್ಲ ಅವಳು. ಸೊ ನಮ್ಮ ಅಕ್ಷಯ್ಗೆ ಸ್ವಲ್ಪ ಕೆಲಸ ಕೊಟ್ಟಿದ್ದೀನಿ. ಅವನು ಕೆಲಸ ಮಾಡ್ತಾಯಿದ್ದಾನೆ. ಸೊ ಕಾಲಂತೂ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟೊತ್ತು ಬೆಳಗ್ಗೆಯಿಂದ ನಿಂತು ಕೆಲಸ ಮಾಡಿಕೊಂಡು ಕಾಲೆಲ್ಲ ನೋವು, ಹೆಜ್ಜೆ ಇಡೋಕ್ಕೆ ಆಗಲ್ಲ, ಆ ಥರ ಕಾಲು ನೋವು. ನೋಡಿ, ಯಜಮಾನರು ಮೆಹಂದಿ ಹಾಕ್ತಾಯಿದ್ದಾರೆ ನನಗೆ. ಹೊಸ ಮದುಮಕ್ಕಳು ಮೆಹಂದಿ ಹಾಕ್ರಿ ಅಂತ ಹೇಳಿದರೆ ನನಗೆ ಬರಲ್ಲ ಅಂತ ಹೇಳಿ ಹಾಕ್ತಾಯಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ನನಗೂ ಖುಷಿ ಆಯಿತು. ಮೆಹಂದಿ ಡಿಸೈನು ಏನು ಹಾಕಲಿ ಅಂತ ತಮಾಷೆ ಮಾಡಿಕೊಂಡೇ ಅಂತೂ ಏನೋ ಬಿಡಿಸಿದ್ದಾರೆ ಒಟ್ಟಲ್ಲಿ. ಅಮೀಬನ ಈ ಕಡೆ ಅಮೀಬನೂ ಅಲ್ಲ, ಈ ಕಡೆ ರಂಗೋಲಿನೂ ಅಲ್ಲ, ಆ ಥರ ಬಿಡಿಸಿದ್ದಾರೆ. ಮೊದಲು ನಮ್ಮ ಮನೆಯವ್ರಿಗೆ ನಾನು ಮೆಹಂದಿ ಹಾಕ್ತಾಯಿದ್ದೆ. ಅಕ್ಷಯ್ ಕಿರಣ್ ಎಲ್ಲ ಚಿಕ್ಕ ವಯಸ್ಸು 5-6 ವರ್ಷದವ್ರು ಇದ್ರಲ್ವ, ಆವಾಗ ಅವ್ರಿಗೆ ಹಾಕ್ತಾಯಿದ್ದೆ ನಾನು. ಇವಾಗ ಕಂಪ್ನಿಯಲ್ಲಿ ಬೈತಾರೆ, ಅದಕ್ಕೋಸ್ಕರ ಅವ್ರು ಹಾಕ್ಸ್ಕೊಳಲ್ಲ. ಮೊದಲು ಹಾಕ್ಸ್ಕೊತಾಯಿದ್ರು. ಏನೋ ಹಾಕಿದ್ದಾರೆ, ತುಂಬಾ ನಗಡಿ ಸಾಕಾಗೋಯ್ತು. ನೋಡಿ, ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅಷ್ಟಾದ್ರು ಹಾಕಿದ್ರಲ್ವ ಪ್ರೀತಿಯಿಂದ. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ನನಗಂತೂ ತೊಳೆಯೋಕ್ಕಾಗಲ್ಲ. ಪಾಪ ನಮ್ಮ ಮನೆಯವರು ಇವಾಗಷ್ಟೇ ಬಂದಿದ್ದಾರೆ. ಅಕ್ಷಯ್ ಪಾಪ ಮಾಡ್ತಾಯಿದ್ದಾನೆ. ನನಗೊಂದೇ ಒಂದು ಮಕ್ಕಳು ಮನೆ ಕೆಲಸನೇ ಮಾಡ್ಕೊಂಡ್ರೆ ಇದ್ರೆ ಆಗಲ್ಲ ಅಲ್ವಾ. ನಮ್ಮ ಮನೆಯವರು ಊಟ ಹಾಕ್ತಾಯಿದ್ದಾರೆ ನೋಡಿ. ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗು ಇಲ್ಲ, ಎಲ್ಲರಿಗೂ ಅವರೇ ಊಟ ಹಾಕ್ತಾಯಿದ್ದಾರೆ. ತಂದೆ ತಾಯಿ ಎಲ್ಲ ಅವರೇ ಆಗಿದ್ದಾರೆ ನನಗೆ. ಇಲ್ಲಿ ಊಟಕ್ಕೆಲ್ಲರೂ ಕೂತ್ಕೊಂಡಿದ್ದೀವಿ.
ಹಾಲಲ್ಲಿ ಟಿ ವಿ ಹಾಲಲ್ಲಿ ನಾವು ಕೂತ್ಕೊಂಡಿಲ್ಲ, ಇಲ್ಲಿ ಇನ್ನೊಂದು ರೂಮಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಕೂತ್ಕೊಂಡಿದ್ವಿ. ಸ್ವೀಟಿ ನೋಡಿ ಬಾಳೆಲೆ ಊಟ ಮಾಡ್ತಾ ಇದ್ದಾಳೆ. ಪಪ್ಪ ನನಗೂ ಪಾಯಸ ಹಾಕು ಅಂತ ಹೇಳ್ತಾ ಇದ್ದಾಳೆ ಅವಳು, ಯಾಕಂದರೆ ಪಾಯಸನೇ ಹಾಕಿದ್ರು ಅವಳಿಗೆ ಫಸ್ಟು. ಸೊ ಊಟ ಎಲ್ಲ ಆಯಿತು, ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಫ್ರೆಂಡ್ಸ್, ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ, ಯಾಕೆಂದರೆ ಲೆಂತ್ ವೀಡಿಯೋ ಹಾಕೋಕ್ಕೆ ಯಾರೂ ನೋಡೋಲ್ಲ ಅಂದ್ಬಿಟ್ಟು ನಾನು ಇವಾಗ ಚಿಕ್ಕ ಚಿಕ್ಕ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಸ್ವೀಟಿನೂ ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.